ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಮುಡಾ ಅಂದ ತಕ್ಷಣ ನಮ್ಮ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಆತಂಕ ಆಗಿತ್ತು. ಅವರು ಅವರ ಮಿಸ್ಸಸ್ ಅಥವಾ ಅವರ ಸತಿ ಪಾರ್ವತಮ್ಮನವ್ರಿಗೂ ಸಹಿತ ಪಾರ್ವತಮ್ಮನವರಿಗೂ ಮತ್ತು ಅವರ ಭಾವರಿಗೂ ಜೊತೆಗೆ ಸಚಿವ ಭೈರಾತಿ ಅವರಿಗೂ ಇವರೆಲ್ಲ ದೊಡ್ಡ ತೊಂದರೆ ನಡೆದಿತ್ತು. ಇಡೀ ಇದ್ದಿದ್ದು ಇವ್ರನ್ನೆಲ್ಲ ಶಿಕ್ಷಣ ಬಿಟ್ಬಿಟ್ಟಿತ್ತು. ಇದರಿಂದಾಗಿ ತೊಂದರೆ ಅನುಭವಿಸುವಂಥ ಪ್ರಸಂಗ ಎಲ್ಲರಿಗೂ ಬಂದಿತ್ತು. ಆದರೆ ಈಗ ಜಾನ ಸಿದ್ದರಾಮಯ್ಯನವರು, ಯಾಕಂದರೆ ಕಾನೂನು ಅಭ್ಯಾಸ ಮಾಡಿದಂಥವ್ರು, ಅನುಭವಗಳಂಥವ್ರು, ನಿಜವಾಗಿ ಈ ಒಂದು ವಿಷಯದಲ್ಲೇ ನಮ್ಮ ಕೇಜ್ರಿವಾಲ್ಗಿಂತೂ ಬುದ್ಧಿವಂತರು ಇವರು ಅಂತ ಹೇಳ್ಬೇಕಾಗಿದೆ. ಯಾಕಂದರೆ ಕೇಜ್ರಿವಾಲ್ ಸಾಕಷ್ಟು ಓದಿದವರು, IRS ಆದವರು, ಕಮಿಷನರ್ ಆಗಿ ಅದನ್ನು ಬಿಟ್ಟು ಹೊರಗೆ ಬಂದಂಥವ್ರು, ಮಹಾನ್ ಹೋರಾಟಗಾರರು ಎಲ್ಲ ಸರಿ. ಆದರೆ ಜೈಲದಲ್ಲಿ ಹೋಗಿ ಸಿಕ್ಕೊಂಡು ಕೂತ್ರಲ್ಲ, ಅದು ಅವ್ರ ದಂಡತನೋ ಜಾಣತನೋ ಗೊತ್ತಿಲ್ಲ. ಅದು ಇಲ್ಲಿ ಮಾತ್ರ ನಮ್ಮ ಸಿದ್ದರಾಮಯ್ಯ ಹಿಡ್ಕೊಳ್ಳೇಬೇಕಂತ ಇಡಿ ಬಂದಿದ್ದು. ಅಟ್ ಎನಿ ಕಾಸ್ಟ್ ಅವ್ರು ಬಂಧಿಸ್ಬೇಕಂತೇಳ ಜಾಣತನ ಮಾಡಿ ಆ 14 ನಿವೇಶನಗಳನ್ನು ವಾಪಸ್ ಮಾಡಿಬಿಟ್ರು. ಯಾವಾಗಪ್ಪ ಇದು? 2024 ಅಕ್ಟೋಬರ್ 1ರಂದು. ಇದು ಬೇಡಪ್ಪ ನಮಗಂತೇಳಿ. ಯಾಕಂದ್ರೆ ನಾವು ಉಪಯೋಗ ಮಾಡಿಲ್ಲ, ಖರ್ಚು ಮಾಡಿಲ್ಲ, ಗಳಿಸೂ ಇಲ್ಲ, ಮಾಡಿಲ್ಲ, ನಾವು ಹೆಂಗೆ ಅಪರಾಧಿಗಳಾಗ್ತೀವಿ ಅನ್ನುವಂಗೆ ತಪ್ಪಿಸ್ಕೊಂಡ್ಬಿಟ್ರು. ನಮ್ಮ ಇಡೀ ಭಾಳ ಚೆನ್ನಾಗಿ ಹಿಡಿದಿತ್ತು. ಅದನ್ನು ಸಪೋಸ್ ಏನಾದರೂ ಇಟ್ಕೊಂಡಿದ್ರೆ ಮಾತ್ರ ಇವತ್ತು ತೊಂದರೆ ನಿಶ್ಚಿತವಾಗಿ ಆಗ್ತದೆ. ಯಾಕಂದರೆ ಈ ದಿಶೆಯಲ್ಲಿ ವಿಚಾರ ಮಾಡಿದಾಗ ಸಿದ್ದರಾಮಯ್ಯರ ಅನುಭವ, ರಾಜಕೀಯ ಅನುಭವ ಜೊತೆಗೆ ಕಾನೂನು ಜ್ಞಾನ, ಕಾನೂನಿನ ಒಳವರ್ಗಗಳು ಎಲ್ಲಿ ಯಾವ ರೀತಿ ಹಿಡ್ಕೊಳ್ತಾವೋ ಮತ್ತು ಎಲ್ಲಿ ವೀಕ್ ಆಗ್ತಾವೆ ಅನ್ನುವಂಥದ್ದನ್ನು, ಜೊತೆಗೆ ಅಧಿಕಾರ, ಇವೆಲ್ಲಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರು. ಈ ದಿಶೆಯಲ್ಲಿ ನೋಡಿದ್ರೆ ನಮ್ಮ ಕೇಜ್ರಿವಾಲ್ಗಿಂತಲೂ ಒಂದು 4 ಹೆಜ್ಜೆ ಮುಂದದಾರ ನಮ್ಮ ಸಿದ್ದರಾಮಯ್ಯನವರು ಅಂತ. ಇಲ್ಲಾಂದರೆ ಇಡಿ ಸುಲಭವಾಗಿ ಬಿಟ್ಟು ಕೊಡುವಂಥದ್ದು ಅಲ್ಲವೇ ಅಲ್ಲ. ಈಗ ಹೈಕೋರ್ಟ್ನಲ್ಲಂತೂ ಈಗ ರದ್ದಾಗ್ಯದ ಇಡಿ ಕೇಸ್ ಇದ್ದಿದ್ದು. ಹೀಗಾಗಿ ಇವತ್ತು CM ಅವ್ರ ಪತ್ನಿ ಸಚಿವ ಭೈರಾತಿಯವರು ಇವರು ಸಹಿತ ಇವತ್ತು ರಿಲ್ಯಾಕ್ಸ್ ಆಗಿದ್ದಾರೆ. ಅದು ರದ್ದು ಮಾಡಿಬಿಟ್ಟಿದ್ದು ಕೇಸು. ಇದಿಲ್ಲಪ್ಪ, ಇದು ಬರೋದಿಲ್ಲ, ನಿಮ್ಮೊಳಗೆಲ್ಲ ನೀವು ಲೋಕಾಯುಕ್ತದೊಳಗೆ ನೀವು ಎಂಟ್ರಿ ಆಗ್ತಾಯಿದ್ದೀರಿ, ನಿಮ್ಮದೇನು ಸಂಬಂಧ ಇಲ್ಲ, ನಿಮ್ಮ ಮನಿ ಲಾಂಡ್ರಿಂಗ ಇಲ್ಲ ಎಲ್ಲಿ